ಅದನ್ನ ಬಿಟ್ಟು ಇವಾಗ ನಾವು ಮಾತಾಡೋದಾದ್ರೆ ನಮ್ಮ ಸುತ್ತಮುತ್ತ ಎಷ್ಟೋ ಧೂಮಕೇತುಗಳು ಸುತ್ತಾ ಇರ್ತವೆ, ಅದ್ರ ಪೊಸಿಷನ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಒಂದರ ಹತ್ರ ಇನ್ನೊಂದು ಗ್ರಹಗಳಾಗ್ಬೋದು, ಧೂಮಕೇತುಗಳಾಗ್ಬೋದು ಬಂದಾಗ ಕೆಲವಷ್ಟು ಪೊಸಿಷನ್ ಪ್ಯಾನು ಶಿಫ್ಟ್ ಅನ್ನೋದಾಗುತ್ತೆ. ಈಗ ಹೋಗ್ತಾ ಇರುವಂಥ ಗ್ರಹ ಪಕ್ಕಕ್ಕೆ ಶಿಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈಗ ನಾನು ಮೊನ್ನೆ ಕೂಡ ನಿಮ್ಗೊಂದು ಪ್ರೋಗ್ರಾಮಲ್ಲಿ ಹೇಳಿದ್ದೆ, ಈ ಪ್ಲೂಟೋ ಮತ್ತು ನೆಪ್ಚ್ಯೂನು ಒಂದು ಪಾತಲ್ಲಿ ಹೋಗ್ತಾ ಇರೋದು ಅಕಸ್ಮಾತ್ ಆಗಿ ಡ್ಯಾಶ್ ಆಗುವಂಥ ಒಂದು ಸಂಭವ ಕೂಡ ಬರಬಹುದು. ಇದು 242 ವರ್ಷಕ್ಕೆ ಒಂದು ಸಲ ನಡೆಯುವಂಥ ಸಂಭವ. ಆದರೂ ಕೂಡ ಇಷ್ಟು ವರ್ಷ ಆಗದೆ ಇರೋದು ಈ ಸಲ ಆಗಬಹುದು ಅಂತ ಸೈಂಟಿಸ್ಟ್ಗಳು ಯೋಚನೆ ಮಾಡ್ತಾ ಇದ್ದಾರೆ. ಆ ರೀತಿ ಕೂಡ ಕೆಲವಷ್ಟು ಗ್ರಹಗಳ ಮೂವ್ಮೆಂಟ್ ಅನ್ನೋದು ಆಗ್ತಾ ಇರುತ್ತೆ, ವೇರಿಯೇಷನ್ ಅನ್ನೋದು ಆಗ್ತಾ ಇರುತ್ತೆ. ಅದನ್ನ ಇವರು ಕೂಡ ತಿಳಿಸಿದ್ದಾರೆ. ಇಲ್ಲಿ ಗ್ಯಾಲಕ್ಟಿಕಲ್ ಪೋಲ್ ಅನ್ನೋದು ಪ್ಯಾನ್ ಆಯಿತು ಕೆಲವಷ್ಟು ಡಿಗ್ರಿಗಳಷ್ಟು, ಅದರಿಂದ ವೇರಿಯೇಷನ್ ಅನ್ನೋದು ಸೃಷ್ಟಿಯಾಯಿತು. ವರ್ಷಗಳಲ್ಲಿ ಯಾವಾಗ ಆಗ್ಬೋದು ಯಾವಾಗಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆಗಳು ಶುರು ಆಯಿತು. ನಾನು ಈ ಬ್ರಹ್ಮನ ಕಥೆ ಹೇಳ್ತಾ ಇದ್ದೆ, ಇದನ್ನ ಪೂರ್ತಿಯಾಗಿ ತಿಳ್ಕೊಂಬಿಡೋಣ. ಇದರಲ್ಲಿ ಗ್ಯಾಲಕ್ಟಿಕಲ್ ಪೋಲ್ ಬಗ್ಗೆ ತಿಳಿಸಿದ್ವಿ, ಎಷ್ಟು 1 ಡಿಗ್ರಿ ಅಂದರೆ ಎಷ್ಟು ವರ್ಷಗಳು ಏನು ಅಂತೆಲ್ಲ ತಿಳ್ಕೊಂಡಿದ್ದೀವಿ. ಇನ್ನು ಬ್ರಹ್ಮ ಅವನ ಕ್ರಿಯೇಷನ್ ಶುರು ಮಾಡಿದಾಗ ಎಷ್ಟು ವರ್ಷಗಳು ತಗೊಂಡಿದೆ, ಎಷ್ಟು ಡಿಗ್ರಿನಲ್ಲಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅದಾದ ಮೇಲೆ ಬ್ರಹ್ಮಣ ಹಾರ್ಟ್ ಬೀಟ್ ಅನ್ನೋದು ಯಾವ ರೀತಿ ಇತ್ತು ಅದ್ರ ಬೇಸ್ ಮೇಲೆ ಇವರು ಮೆನ್ಷನ್ ಮಾಡಿದ್ರು. 5184 ವರ್ಷ ಇಂಟು 4 ಹಾಕೊಂಡ್ರೆ ಇಲ್ಲಿ ಬಂದಿದ್ದು ನಮಗೆ ಕೃತಯುಗ, ತ್ರೇತಾಯುಗ 3 ಇಂಟು 5184 ವರ್ಷ, ದ್ವಾಪರ ಯುಗ 5184 ಇಂಟು 2 ಸಲ, ಕಲಿಯುಗ 5184 ವರ್ಷ. ಫಾರ್ 1 hour and 12 minutes the heart beat will be 5184 numbers. ಇವರು ಬ್ರಹ್ಮನ ಹಾರ್ಟ್ ಬೀಟ್ ಮೇಲೆ ಈ 5184 ವರ್ಷಗಳನ್ನ ಫಿಕ್ಸ್ ಮಾಡಿದ್ದಾರೆ. ನಾನು ಹೇಳದ್ನಲ್ಲ, ಕೆಲವಷ್ಟು ಜ್ಞಾನಿಗಳು ಇಂಥದ್ದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ, ಅಧ್ಯಯನ ಮಾಡಿರ್ತಾರೆ ಅಂಥ ವಿಷಯಗಳಿದು. 5184 ವರ್ಷ ಯಾವ್ದು ರೀತಿ ಬಂತು ಅನ್ನೋದನ್ನ ಕೂಡ ಅವರು ಕ್ಲೀನಾಗಿ ತಿಳಿಸಿದ್ದಾರೆ. 5184 ವರ್ಷ ಬಂದು 1 hour 12 minutesಗೆ ಬ್ರಹ್ಮಣ ಹಾರ್ಟ್ ಬೀಟು. ಅದ್ಯಾಕೆ 1 hour 12 minutes ತಗೊಂಡಿದ್ದಾರೆ ಅನ್ನೋದಕ್ಕೂ ಕೂಡ ಇದರಲ್ಲಿ ಕ್ಯಾಲ್ಕುಲೇಷನ್ ಇದೆ. ಆ ಕ್ಯಾಲ್ಕುಲೇಷನ್ನ ನೀವು ಓದಿ ಅರ್ಥ ಮಾಡ್ಕೋಬೇಕು ಅಷ್ಟೇ. ಇನ್ನು ಇಲ್ಲಿ ಅವ್ರು ತಿಳಿಸ್ತಾರೆ, ನಮ್ಮ ಲೆಕ್ಕಾಚಾರದ ಪ್ರಕಾರ ಡೇ ಆ್ಯಂಡ್ ನೈಟ್ ಯಾವ ಥರ ಇರುತ್ತೆ ಅಂತಲೂ ಒಂದು ತಿಳಿಸ್ತಾರೆ. ಅದಾದ ಮೇಲೆ ಡ್ಯೂರಿಂಗ್ ಎ ಡೇ ಅಸೆಂಡಿಂಗ್ ಟು ದ ಹಾರ್ಟ್ ಬೀಟ್ ಅಂದರೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 6 ಗಂಟೆ. ನಾನು ಮೊದಲೇ ಹೇಳಿದೆ, ಬ್ರಹ್ಮನ ಒಂದು ದಿನ ಅಂದರೆ ಎಷ್ಟೋ ಲಕ್ಷ ವರ್ಷಗಳು, ಕೋಟಿ ವರ್ಷಗಳಿರುತ್ತಲ್ಲ, ಆ ಥರ ಇವರು ತಿಳಿಸ್ತಾ ಹೋಗ್ತಾರೆ. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ 48 ನಿಮಿಷದ ತನಕ ಕೃತಯುಗ ಅನ್ನೋದು ನಡೆಯುತ್ತೆ. 10:48ರಿಂದ 2:24 PM ತನಕ ತ್ರೇತಾಯುಗ. ಇನ್ನು 2:24 PM ಇಂದ ಮತ್ತೆ 4:45 PM ತನಕ ದ್ವಾಪರ ಯುಗ. ಈ 4:48 PM ಇಂದ 6 PM ತನಕ ಕಲಿಯುಗ. ಅಂದರೆ ಕಲಿಯುಗದ ಪೀರಿಯಡ್ ತುಂಬಾ ಕಡಿಮೆ. ಮತ್ತೆ 6 PM ಇಂದ 6 AM ಮತ್ತೆ ಇನ್ನೊಂದು ಚತುರ್ಯುಗ ಅನ್ನೋದು ಶುರು ಆಗುತ್ತೆ. From the true commencement of creation, the precimal point were, ಇಲ್ಲಿ ಲೈಟಾಗಿ ಒಂಚೂರು ವರ್ಡ್ಸ್ ಮಿಸ್ ಆಗ್ಬೋದು, ಪ್ಯಾಂಡ್ ಅಂತ ಇದೆ, ಪ್ಯಾನ್ಡ್ ಥ್ರೂ ಸ್ವಲ್ಪ ವೇರಿಯೇಷನ್ ಆಗಿದೆ. ಇಷ್ಟು ವರ್ಷಗಳು ಇಷ್ಟು ರೆವಲ್ಯೂಷನ್ಗೆ ಇಲ್ಲಿ ಕಂಪ್ಲೀಟ್ ಆಗುತ್ತೆ. 2184ಕ್ಕೆ ಈ ರೆವಲ್ಯೂಷನ್ನು ಇಷ್ಟು ವರ್ಷಗಳು ಕಂಪ್ಲೀಟ್ ಆಗುತ್ತೆ ಅಂತ ಇವರು ಬರೆದಿದ್ದಾರೆ. ಆದರೆ 1976 AD ಅಂತ ಮೆನ್ಷನ್ ಮಾಡಿದ್ದಾರೆ. ಕಲ್ಕಿ ಅವತಾರ ಅಲ್ಲಾಗಿದೆ. 2184ಕ್ಕೆ ಇದೆಲ್ಲ ಕಂಪ್ಲೀಟ್ ಆಗುತ್ತೆ. ಅಂದರೆ ಈ ಟೈಮು ಕಂಪ್ಲೀಟ್ ಆಗುತ್ತೆ. ಹತ್ತತ್ರ ಏನಾಗುತ್ತೆ, ಸತ್ಯಯುಗ ಅನ್ನೋದು ಆ ಟೈಮ್ಗೆ ಶುರು ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ನಾವು ಮಾಡ್ಕೋಬೋದು. ಬಟ್ ಆದರೆ ಸ್ವಲ್ಪ ವೇರಿಯೇಷನ್ ಅನ್ನೋದು ಆಗ್ತಾನೆ ಇರುತ್ತೆ ನಮ್ಮ ಗ್ಯಾಲಕ್ಸಿನಲ್ಲಿ. ನಾನು ಅದಕ್ಕೆ ಹೇಳಿದ್ದು, ಅದನ್ನೇ ಅವರು ಮೆನ್ಷನ್ ಮಾಡಿದ್ರು. ನಾವು ಒಂದು ಲೆಕ್ಕಾಚಾರ ಮಾಡಿರ್ತೀವಿ, ಆದರೆ ಗ್ಯಾಲಕ್ಟಿಕಲ್ ವೇರಿಯೇಷನ್ ಇಂದ ಇಂಥದ್ದೆಲ್ಲ ಸಂಭವಿಸುತ್ತೆ. ಲಾಸ್ಟ್ ಪೇಜಲ್ಲೂ ನಾನು ತಿಳಿಸಿದೆ ಹೇಗೆ ಪ್ಯಾನ್ ಆಗಿದೆ ಅನ್ನೋದನ್ನ ಅವ್ರು ತಿಳಿಸಿದ್ರು. 34 ಡಿಗ್ರಿ ಪ್ಯಾನ್ ಆಗಿದೆ ಅನ್ನೋದನ್ನು ತಿಳಿಸಿದ್ರು. ಇಲ್ಲಿ ಅವರು ಮೆನ್ಷನ್ ಮಾಡಿದ್ರು ಈ ಪ್ಯಾನ್ ಇಂದ ಎಷ್ಟು ವರ್ಷ ವೇರಿಯೇಷನ್ ಆಗುತ್ತೆ, ಕೊನೆಗೆ ಎಂಡಿಂಗ್ ಅನ್ನೋದು ಯಾವಾಗ ಆಗುತ್ತೆ ಅನ್ನೋದನ್ನು ತಿಳಿಸಿರ್ತಾರೆ. ಇನ್ನು ಒಂದು ಲೆಕ್ಕಾಚಾರದ ಪ್ರಕಾರ ಕೆಲವೊಬ್ರು ಹೇಳಿದ್ರು 2407ಕ್ಕೆ ಸತ್ಯಯುಗ ಅನ್ನೋದು ಶುರು ಆಗುತ್ತೆ. ಅಲ್ಲಿ ತನಕ ಈ ಸಂಧಿಕಾಲ, ಕಲಿಯುಗದ ಸಂಧಿಕಾಲ ಅನ್ನೋದು ಇರುತ್ತೆ ಅಂತ ಒಂದು ಲೆಕ್ಕಾಚಾರಗಳು ಕೂಡ ನಾವು ಮಾತಾಡಿದ್ದೀವಿ. ಎಷ್ಟೋ ಪ್ರೋಗ್ರಾಮ್ಗಳಲ್ಲಿ ಎಷ್ಟೋ ಜನ ಮಹಾನ್ ವ್ಯಕ್ತಿಗಳು ತಿಳಿಸಿದ್ದಾರೆ. ಅದ್ರ ಜೊತೆಗೆ ಇದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಇವರು ತಿಳಿಸಿರೋದು ಕೆಲವಷ್ಟು ಪ್ಯಾನ್ ಆಗ್ತಾ ಇರುತ್ತೆ, ಟಿಲ್ಟ್ ಆಗ್ತಾ ಇರುತ್ತೆ, ವೇರಿಯೇಷನ್ ಅನ್ನೋದು ಆಗ್ತಾ ಇರುತ್ತೆ.
ಗ್ಯಾಲಕ್ಸಿನಲ್ಲಿ ಆ ವೇರಿಯೇಷನ್ ಇಂದ ವರ್ಷಗಳು ಬದಲಾಗ್ಬೋದು, ಕಡಿಮೆನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು ಅಂತ ವೇರಿಯೇಷನ್ಗಳು ಆಗಿದೆ ಅಂತಾನೆ ಇದರಿಂದ ನಮ್ಗೆ ಅರ್ಥ ಆಗುತ್ತೆ. ಇನ್ನ ದ ಹ್ಯೂಮನ್ ಹಾರ್ಟ್ ಬೀಟ್, ನಮ್ಮ ಹಾರ್ಟ್ ಬೀಟು ಏನು ಹೊಡ್ಕೊಳ್ಳುತ್ತೆ, ಅದಕ್ಕಿರುವಂತ ರಿಲೇಷನ್ ಏನು, ಅದನ್ನ ಕೂಡ ಇವರು ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ನಮ್ಮ ಒಂದು ದಿನದ ಹಾರ್ಟ್ ಬೀಟ್ ಮೇಲೆ ಯಾವ ರೀತಿ ಈ ಭೂಮಂಡಲದಲ್ಲಿ ವೇರಿಯೇಷನ್ ಇರುತ್ತೆ ಅನ್ನೋದನ್ನ ಕೂಡ ತಿಳಿಸ್ತಾ ಹೋಗ್ತಾರೆ. ಇದರಲ್ಲಿ ತಿಳಿಸ್ತಾರೆ, ಇಫ್ ಮ್ಯಾನ್ಸ್ ಲಾಂಗ್ಯಾಲಿಟಿ ಅಂದ್ರೆ ಅವ್ನು ಬದುಕೋ ಒಂದು ಆಯಸ್ಸು 120 ವರ್ಷ ಅಂತ ಲೆಕ್ಕ ಇಟ್ಕೊಂಡ್ರೆ 0 to 48 ಇಯರ್ಸ್ ಕೃತಯುಗ ಅನ್ನೋದಿರುತ್ತೆ, 48 to 84 ಅನ್ನೋದು ತ್ರೇತಾಯುಗ ಆಗುತ್ತೆ, ಇಲ್ಲಿ 84 to 108 ದ್ವಾಪರ ಯುಗ ಆಗುತ್ತೆ, 108 to 120 ಕಲಿಯುಗ ಅನ್ನೋದು ಆಗುತ್ತೆ. ಅದನ್ನೇ ಇವರು ಇನ್ನೊಂದು ಲೆಕ್ಕಾಚಾರದಲ್ಲಿ ಕೆಲವಷ್ಟು ಜನ ನೋಡಿರ್ಬೋದು, 4800 ವರ್ಷಗಳು ಕೃತಯುಗ, 1200 ವರ್ಷಗಳು ಕಲಿಯುಗ ಅನ್ನೋದು ಆಗುತ್ತೆ. ಇನ್ನ ಕೆಲವಷ್ಟು ಗ್ರಹಗಳ ಪೊಸಿಷನ್ ಯಾವ ತರ ಇರುತ್ತೆ, ಯಾವಾಗ ಅನ್ನೋದನ್ನ ತಿಳಿಸಿದ್ದಾರೆ. ಇದನ್ನ ನಾನು ಹೇಳಿದೆ, ಆಸ್ಟ್ರಾನಮಿ ಗೊತ್ತಿರೋರ ಹತ್ರ ತೋರಿಸಿ ಅವ್ರಿಗೆ ಗೊತ್ತಾಗುತ್ತೆ, ತಿಳಿಸ್ಕೊಡ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಯಾವ್ದಾವ್ದು ಅವತಾರ ಆಗಿದೆ ಅನ್ನೋದನ್ನ. ಇನ್ನ ಒಂದು ಘಟಿಕ ಅಂದ್ರೆ ಎಷ್ಟು, ಒಂದು ಘಟಿಕದಲ್ಲಿ ಎಷ್ಟು ವರ್ಷ ಇರುತ್ತೆ, ಆ ಪ್ಯಾನ್ ಆಗಿರೋದ್ರಿಂದ ಎಷ್ಟೋ ವರ್ಷಗಳು ನಮ್ಮಲ್ಲಿ ಎಲಾಪ್ಸ್ ಆಗಿದೆ, ಕಡಿಮೆ ಆಗಿದೆ, ಅದರಿಂದ ಕೆಲವಷ್ಟು ವರ್ಷಗಳು ನಾವು ಕಳ್ಕೊಂಡಿದ್ದೀವಿ. ಮೊನ್ನೆ ಲಾಸ್ಟ್ ಟೈಮ್ ಗುರುದೇವ್ ಸರ್ ಜೊತೆ ಮಾತಾಡುವಾಗಲೂ ಅವರು ಅಚ್ಯುತಾನಂದ ದಾಸ್ ಅವರು ಬರೆದಿರುವಂಥ ಕೆಲವಷ್ಟು ವಿಷಯಗಳಲ್ಲಿ ಅವರು ತಿಳಿಸಿದ್ರು, ಎಷ್ಟೋ ಸಾವಿರಾರು ವರ್ಷಗಳನ್ನ ನಾವು ಕಳ್ಕೊಂಡಿದ್ದೀವಿ ಅಂತ. ಅದನ್ನೇ ಇವರು ಕೂಡ ತಿಳಿಸಿರೋದು. ಇನ್ನ ಈ ಲೆಕ್ಕಾಚಾರದ ಆಧಾರದ ಮೇಲೆ ಹೇಳೋದಾದ್ರೆ ಕಲಿಯುಗ ಮುಗಿದಿದೆ, ಕಲ್ಕಿ ಅವತಾರ ಅನ್ನೋದು ಆಗಿದೆ. ಅವ್ರು ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ ಅನ್ನೋದಕ್ಕೆ ಇನ್ನ ಕೆಲವಷ್ಟು ಆಧಾರಗಳನ್ನ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ನಾನು ಮೊನ್ನೆ ಸಲೈ ಸೋಮಶೇಖರ್ ಸರ್ ಜೊತೆ ಡಿಸ್ಕಸ್ ಮಾಡುವಾಗ ಅವರು ಕೆಲವಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ. ಅದು ಮುಂದಿನ ಪ್ರೋಗ್ರಾಮಲ್ಲಿ ನಿಮಗೆ ಟೆಲಿಕಾಸ್ಟ್ ಆಗುತ್ತೆ. ಅದು ಏನಂದ್ರೆ ಕಲ್ಕಿ ಅವತಾರನ ಅವರು ಕೆಲವೊಂದು ಆಧಾರದ ಮೇಲೆ ಬೇರೆ ರೀತಿನೇ ನಂಬ್ತಾ ಇದ್ದಾರೆ. ಆ ಆಧಾರಗಳು ಏನು ಅನ್ನೋದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅವರು ತಿಳಿಸಿರುವಂಥ ವಿಡಿಯೋಗಳನ್ನ ನೀವು ನೋಡಿ ಅದರಲ್ಲಿರೋ ವಿಷಯಗಳು ನಿಮಗೂ ಗೊತ್ತಾಗುತ್ತೆ. ಕಲ್ಕಿ ಅವತಾರದ ಬಗ್ಗೆ ಅವ್ರು ಹೇಳೋ ಪ್ರಕಾರ 2 ಕಲ್ಕಿಗಳಿದ್ದಾರೆ, ಒಂದು ಮುನ್ ಕಲ್ಕಿ, ಒಂದು ಪಿನ್ ಕಲ್ಕಿ ಅಂತ 2 ಕಲ್ಕಿ ಅವತಾರ. ಒಂದೇ ಕಲ್ಕಿ ಅವತಾರ ಆದರೂ ಕಲ್ಕಿ ಅವತಾರ ಆಗಿ ಅವರು ಕೆಲವಷ್ಟು ವಿಷಯಗಳನ್ನ ಅಧ್ಯಯನ ಮಾಡೋದಕ್ಕೆ ಮತ್ತೆ ತಪಸ್ಸಿಗೆ ಹೋಗ್ತಾರೆ. ಆಗಿಂದ ಅವರ ಹೊಸ ಜನ್ಮ ಅನ್ನೋದು ಶುರುವಾಗುತ್ತೆ ಅಂತ ಅವರು ಒಂದು ಅರ್ಥದಲ್ಲಿ ಹೇಳಿದ್ದಾರೆ. ಆ ವಿಷಯಗಳು ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ನಿಮಗೆ ಟೆಲಿಕಾಸ್ಟ್ ಆಗ್ತಾ ಹೋಗುತ್ತೆ. ಅವುಗಳನ್ನ ನೋಡಿ ನೀವಿನ್ನೂ ಸ್ವಲ್ಪ ಅಧ್ಯಯನ ಮಾಡಬಹುದು. ಕೆಲವೊಂದು ಸಲ ಏನಾಗುತ್ತೆ, ಋಷಿ ಮುನಿಗಳ ಜನ್ಮ ಅಂತ ಹೇಳ್ತೀವಲ್ಲ, ಹುಟ್ಟೋದು ಬೇರೆ ಆದ್ರೆ ಅವರು ವಿದ್ಯೆ ಕಲಿತು ತಪಸ್ಸಿಂದ ಸಾಧಿಸಿ ಕೊನೆಗೆ ಬರುತ್ತಲ್ಲ, ಅದು ಮರು ಜನ್ಮ ಆಗಿರುತ್ತೆ. ಆ ಜನ್ಮದ ಇಯರ್ನು ಒಬ್ಬೊಬ್ರು ಲೆಕ್ಕಾಚಾರಕ್ಕೆ ತಗೊಳ್ಳೋದ್ರಿಂದ ಆ ರೀತಿ ವೇರಿಯೇಷನ್ಗಳು ಇರ್ಬೋದು. ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಿ ತಿಳ್ಕೊಬೇಕಾಗತ್ತೆ. ಆದರೆ ನಮಗೆ ಗೊತ್ತಾಗಿದ್ದು ತುಂಬ ಮಹರ್ಷಿಗಳಾಗ್ಬೋದು, ಇನ್ನು ಎಲ್ಲ ವ್ಯಕ್ತಿಗಳು ತಿಳಿಸಿದ್ದು ಒಂದೇ, ಕಲ್ಕಿ ಅವತಾರ ಅನ್ನೋದು ಆಗೋಗಿದೆ. ಕಲಿಯುಗ ಅನ್ನೋದು ಯಾವಾಗ ಎಂಡ್ ಆಗಿದೆ ಅನ್ನೋದಕ್ಕೆ ನಾನು ಕೆಲವಷ್ಟು ನಿಮಗೆ ತಿಳಿಸಿದ್ದೀನಿ, ಆಲ್ರೆಡಿ ಇರೋ ಪ್ರೂಫ್ಗಳು ಸಮೇತ ತಿಳಿಸಿದ್ದೀನಿ. ರಾಮನ ಅವತಾರ ಯಾವಾಗಾಯಿತು, ಕಲ್ಕಿ ಅವತಾರ ಯಾವಾಗಾಯಿತು, ಇದೊಂದು ಲಾಸ್ಟಲ್ಲಿ ನಾವು ಈ ಕುಂಡಲಿನ ಅರ್ಥ ಮಾಡ್ಕೋಬೇಕಾಗತ್ತೆ. ಇದನ್ನು ಕೂಡ ಯಾರೋ ಒಬ್ರು ತೋರಿಸಿದೆ, ಅವ್ರು ಕೆಲವಷ್ಟು ಮಾತ್ರ ಅರ್ಥ ಆಗುತ್ತೆ. ಪೂರ್ತಿಯಾಗಿ ನಮಗೂ ಇದ್ರ ಬಗ್ಗೆ ಐಡಿಯಾ ಇಲ್ಲ ಅಂದರು. ಕೆಲವಷ್ಟು ವಿಷಯಗಳನ್ನ ತಿಳ್ಕೊಬೇಕು ಅಂದರೆ ಪಂಚಾಂಗ 100-120 ವರ್ಷಗಳ ಹಳೆಯ ಪಂಚಾಂಗ ಅನ್ನೋದು ಬೇಕು. ಅದಿದ್ರೆ ಮಾತ್ರ ತಿಳ್ಕೊಬೋದು. ಯಾರೋ ಒಬ್ಬೊಬ್ರು ಮಾತ್ರ ಆ ವಿಷಯಗಳನ್ನ ಶೇಖರಣೆ ಮಾಡಿಟ್ಟಿದ್ದಾರೆ. ಇನ್ನು ಉಳಿದವ್ರ ಹತ್ರ ಅಷ್ಟು ಹಳೆಯ ಪಂಚಾಂಗಗಳಿಲ್ಲ. ಆ ಪಂಚಾಂಗಗಳಲ್ಲಿ ಯಾವ ಸಂವತ್ಸರದಲ್ಲಿ ಏನಾಗಿತ್ತು ಅನ್ನೋದನ್ನು ತಿಳ್ಕೊಬೋದು. ಆನಂದ ನಾಮ ಸಂವತ್ಸರದಲ್ಲಿ at 6 ಡಿಗ್ರಿ ಇದ್ದಾಗ ಕಲ್ಕಿ ಅವತಾರ ಆಗಿದೆ ಅನ್ನೋದು ಮಹರ್ಷಿಗಳು ಬರೆದಿರುವಂಥದ್ದು. ಇನ್ನು ವೀರಭೋಗ ವಸಂತರಾಯರು ಕೂಡ ಅವ್ರು ಹೇಳಿದ್ದು ಆನಂದ ನಾಮ ಸಂವತ್ಸರ. ಅದಕ್ಕೂ ಕೂಡ ನಾನು ಹುಡುಕ್ದೆ. ಮತ್ತೆ ಇದು ನಮ್ಮ ನಕ್ಷತ್ರಗಳು, ಇದು ಬಂದು ನಮ್ಮ ರಾಶಿಗಳ ಆಧಾರದ ಮೇಲೆ ಅವರು ಸಿಂಬಲ್ಗಳು ಹಾಕಿದಾರಲ್ಲ, ಆ ರೀತಿ ಸಿಂಬಲ್ಗಳು ಯಾವ ರಾಶಿಗಳಿಗೆ ಯಾವ ಸಿಂಬಲ್ ಬರುತ್ತೆ ಅನ್ನೋದು. ಸಂವತ್ಸರಗಳನ್ನ ಇಲ್ಲಿ ನೋಡ್ಬೋದು. ಪ್ರಭವ ಸಂವತ್ಸರ ಅವರು ಮೆನ್ಷನ್ ಮಾಡಿರುವಂಥದ್ದು ಇಲ್ಲಿ ಪ್ರಭವ ಸಂವತ್ಸರ. ಇನ್ನು ಆನಂದ ನಾಮ ಸಂವತ್ಸರ, ಇನ್ನು ಮತ್ತೆ ಇಲ್ಲಿ ವಿಕೃತಿ ನಾಮ ಸಂವತ್ಸರ. ವಿಕೃತಿ ನಾಮ ಸಂವತ್ಸರ ಯಾವಾಗ ಬರುತ್ತೆ, ಈ ಪ್ರಭವ ಸಂವತ್ಸರ, ಆನಂದ ಸಂವತ್ಸರ, ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಆನಂದ ಸಂವತ್ಸರ ಇಲ್ಲಿದೆ ನೋಡಿ, ಆನಂದ ನಾಮ ಸಂವತ್ಸರ ಇಲ್ಲಿದೆ ನೋಡಿ. ಇದರಲ್ಲಿ ಇವ್ರು ಮೆನ್ಷನ್ ಮಾಡ್ತಾರೆ 2034ರಿಂದ 35 ಒಂದು ಸಲ. ಅದನ್ನ ಬಿಟ್ರೆ 1970 ಆನಂದ ನಾಮ ಸಂವತ್ಸರ,
2034ರಿಂದ 35, ಇನ್ನು 1974ರಿಂದ 75, 1914ರಿಂದ 15. ಇಲ್ಲಿ 3 ಟೈಮು ನಾವು ನೋಡ್ಬೋದು. ಕಲಿಯುಗ ಅನ್ನೋದು ಎಂಡ್ ಆಗಿರೋದು ಯಾವಾಗ? ಸುಮಾರು 1900 AD, ಈಗ 110, 120 ವರ್ಷಗಳ ಮುಂಚೆ ಕಲಿಯುಗ ಅನ್ನೋ ಒಂದು ಅಂದಾಜು ಲೆಕ್ಕಾಚಾರದಲ್ಲಿ ಎಂಡ್ ಆಗಿದೆ. 5000 ವರ್ಷಗಳಾದ ಮೇಲೆ ವೀರಭೋಗ ವಸಂತರಾಯರಾಗಿ ಹುಟ್ಟಿ ಬರ್ತೀನಿ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ರು. ಅದ್ರ ಪ್ರಕಾರ ಕಲಿಯುಗ ಅನ್ನೋದು ಎಂಡ್ ಆಗಿರೋದು 1900ನೇ ಇಸ್ವಿ ಆಸ್ಪಾಸ್ನಲ್ಲಿ. ಇಲ್ಲಿ ಇವರು ಮಹರ್ಷಿಗಳು ಬರೆದಿರೋದು 1975-76ರಲ್ಲಿ ಕಲ್ಕಿಯ ಜನ್ಮ ಅನ್ನೋದು ಆಗಿದೆ ಅಂತ ಮಹರ್ಷಿಗಳು ಬರೆದಿದ್ದಾರೆ. ಅದರಲ್ಲಿ ಅವರು ಕೂಡ ನಾವು ಎಷ್ಟೋ ಈಗ ಪ್ರೋಗ್ರಾಮ್ಗಳಲ್ಲಿ ತಿಳಿಸಿದ್ದೀವಿ, ಆನಂದ ರಾಕ್ಷಸ ಸಂವತ್ಸರದ ಮಧ್ಯೆ ವೀರಭೋಗ ವಸಂತರಾಯರು ಹುಟ್ಟಿ ಬರ್ತಾರೆ ಅಂತ. ಆ ಸಂವತ್ಸರ ಕೂಡ ಅದೇ ಹೆಚ್ಚು ಕಡಿಮೆ ಮ್ಯಾಚ್ ಆಗುತ್ತೆ ನೋಡಿ. 2034ರಿಂದ 35ರಲ್ಲಿ ಈ ವೀರಭೋಗ ವಸಂತರಾಯರು ಬರ್ತಾರೆ ಅಂತ ನಾವೊಂದು ಲೆಕ್ಕಾಚಾರ ಮಾಡಿದ್ದೀವಿ ಅಂತ ಹೇಳೋದಕ್ಕಿಂತ ಬರೆದಿಟ್ಟಿದ್ದಾರೆ ಕೆಲವಷ್ಟು ಗ್ರಂಥಗಳಲ್ಲಿ. ಅದ್ರ ಪ್ರಕಾರ ಹೇಳೋದಾದ್ರೆ 1974ರಿಂದ 75ರಲ್ಲೂ ಕೂಡ ಅವರ ಜನ್ಮ ಅನ್ನೋದು ಆಗಿರ್ಬೋದು ಹೆಚ್ಚು ಕಡಿಮೆ. ಆ ಟೈಮ್ಗೆ ಆ ಸಂವತ್ಸರ ಆ ಗ್ರಹಕೂಟಗಳು ಮ್ಯಾಚ್ ಆಗುತ್ತೆ. ಇನ್ನು 1914-15ರಲ್ಲಿ ಏನಾಗಿತ್ತು ಇದ್ರ ಬಗ್ಗೆನೂ ಕೂಡ ಅಧ್ಯಯನ ಮಾಡಬೇಕಾಗತ್ತೆ. ಅವಾಗಲೂ ಕೂಡ ಕಲಿಯುಗ ಅನ್ನೋದು ಮುಗಿದೋಗಿತ್ತು. ಕಲಿಯುಗ 5000 ವರ್ಷ ಮುಗಿದಾದ ಮೇಲೆ ಹುಟ್ಟಿ ಬರ್ತೀನಿ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ರು ವೀರಭೋಗ ವಸಂತರಾಯರಾಗಿ. ಅದ್ರ ಜೊತೆಗೆ ನಾನು ಮೊನ್ನೆ ಒಂದು ಪ್ರೋಗ್ರಾಮಲ್ಲಿ ನಿಮಗೆ ತಿಳಿಸಿರ್ತೀನಿ, ಬಸವಣ್ಣವರು, ಕೊಡೇಕಲ್ ಬಸವಣ್ಣವರು ಕೂಡ ಇನ್ನು ಬೇರೆ ಬೇರೆ ನಮ್ಮ ಶರಣರು ಕೂಡ ಬರೆದಿದ್ರು. 12ನೇ ಶತಮಾನದಲ್ಲಿ ಇದ್ದಂಥವ್ರು ಬರೆದಿರೋದು ಸುಮಾರು 13 ಸಂವತ್ಸರಗಳು ಕಳೆದಾದ ಮೇಲೆ, ಅಲ್ಲಿಂದ 13 ಸಂವತ್ಸರ ಅಂದರೆ 12ನೇ ಶತಮಾನದಿಂದ ಒಂದು ಅಂದಾಜಿನಲ್ಲಿ 780 ವರ್ಷ, 60 ವರ್ಷ ಒಂದು ಸಂವತ್ಸರಕ್ಕೆ ತಗೊಳ್ಳೋದ್ರಿಂದ 780 ವರ್ಷಗಳು ಆದಮೇಲೆ, ಅಂದರೆ 12ನೇ ಶತಮಾನದ ಆಸ್ಪಾಸು, ಅಂದರೆ ಹಿಂದೆನೂ ಇಟ್ಕೋಬಹುದು ಮುಂದೆನೂ ಇಟ್ಕೋಬಹುದು, ಹೆಚ್ಚು ಕಡಿಮೆ ಲೆಕ್ಕ ತಗೊಂಡ್ರೆ 780 ವರ್ಷ ಅಂದರೆ 1970ರಿಂದ 80. ಈ ಟೈಮ್ನಲ್ಲಿ ಅವರು ಕೂಡ ಬರ್ತೀವಿ ಅಂತ ಬರ್ದಿದ್ರು. ಇಲ್ಲಿ ಏನು ಅರ್ಥ ಆಗುತ್ತೆ, ಎಲ್ಲ ಹೇಳ್ತಾ ಇರೋದು ಒಂದೇ, ಎಲ್ಲ ತಿಳಿಸ್ತಾ ಇರೋದು ಒಂದೇ. ಕಲ್ಕಿ ಭಗವಾನ್ ಅವತಾರದಲ್ಲಿ ಬರ್ತಾ ಇರೋದೇ ಶರಣರ, ಇಲ್ಲ ವೀರಭೋಗ ವಸಂತರಾಯರ ರೂಪದಲ್ಲಿ ಬರ್ತಾ ಇರೋರು ಕಲ್ಕಿ ಅವತಾರನ. ಎಲ್ಲರೂ ಒಂದನ್ನೇ ಸೂಚಿಸುತ್ತೆ, ಒಬ್ಬರನ್ನೇ ಸೂಚಿಸುತ್ತೆ. ಆ ವ್ಯಕ್ತಿ ಯಾರು? 1975 ಆಸ್ಪಾಸು, ಅದೇ ವರ್ಷ ಅಂತ ಹೇಳೋದಕ್ಕಾಗೋದಿಲ್ಲ, ಒಂದು ಚೂರು ಆಸುಪಾಸಿನಲ್ಲಿ ಬಂದಿದ್ದಾರೆ. ಆ ವ್ಯಕ್ತಿ ಯಾರು, ಎಲ್ಲಿದ್ದಾರೆ ಅನ್ನೋ ಹುಡುಕಾಟ ಪ್ರಯತ್ನ ತುಂಬ ಜನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನ ನಾವು ಕೂಡ ಮಾಡಬೇಕಾಗತ್ತೆ. ಅವರು ಕೆಲವಷ್ಟು ವಿಷಯಗಳನ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ಎಂಡಿಂಗ್ ಅನ್ನೋದು ಯಾವಾಗ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕು ಅಂದರೆ ಮತ್ತೆ ಇದೇ ಇದರಲ್ಲಿ ಎಂಡಿಂಗ್ ಅನ್ನೋದು ತೋರಿಸ್ತಾರೆ. ವಿಕೃತಿ ನಾಮ ಸಂವತ್ಸರ ಅಂದರೆ ಒಂದೊಂದು ಸಲನೂ ಒಂದೊಂದು ರಾಶಿನಲ್ಲಿದ್ದಾಗಲೂ ಪ್ರಭವ ಸಂವತ್ಸರ ಅನ್ನೋದು ಬರ್ತಾ ಇರುತ್ತೆ. ಮತ್ತೆ ವಿಕೃತಿ ನಾಮ ಸಂವತ್ಸರ ಅನ್ನೋದು ಬಂದಾಗ ಹೊಸ ಬ್ರಹ್ಮನ ದಿನ ಅನ್ನೋದು ಮತ್ತೆ ಶುರುವಾಗುತ್ತೆ. ಇದು ಸಂಧಿಕಾಲ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಈ ಸಂಧಿ ಕಾಲದಲ್ಲಿ ಯಾವಾಗ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗ್ಬೇಕಾಗತ್ತೆ. ಈ ಪ್ರಭವ ಸಂವತ್ಸರ ಆಗೋದ್ರೊಳಗೆ ಕೆಲವಷ್ಟು ಅವಘಡಗಳು ಆಗಿ ಹೋಗ್ತವೆ. ಪ್ರಭವ ಸಂವತ್ಸರ ಯಾವಾಗ ಮುಗಿಯುತ್ತೆ? ಪ್ರಭವ ಸಂವತ್ಸರ 2044ಕ್ಕೆ ಮುಗಿಯುತ್ತೆ. ಆ ಟೈಮ್ಗಳಿಗೆ ಎಷ್ಟು ಅವಘಡಗಳು ನಮ್ಮ ಸುತ್ತಮುತ್ತ ಆಗಿ ಹೋಗಿರ್ತವೆ ಅನ್ನೋದು ಒಂದು ಲೆಕ್ಕಾಚಾರಗಳು ಇದರಿಂದ ನಮಗೆ ಗೊತ್ತಾಗುತ್ತೆ. ಇನ್ನು ಕೊನೆಯದಾಗಿ ನಾವು ತಿಳ್ಕೊಬೇಕಾಗಿರೋದು ದ್ವಾಪರ ಯುಗ ಮತ್ತು ಕಲಿಯುಗ ಅನ್ನೋದ್ರ ಬಗ್ಗೆನೂ ಕ್ಲೀನಾಗಿ ಅವ್ರು ಮೆನ್ಷನ್ ಮಾಡಿ ಹೋಗ್ತಾರೆ. ದ್ವಾಪರ ಯುಗ ಯಾವಾಗ ಶುರುವಾಯಿತು, ಅದು ಯಾವಾಗ ಎಂಡ್ ಆಯಿತು, ಕಲಿಯುಗ ಅನ್ನೋದು ಯಾವಾಗ ಶುರುವಾಗಿದೆ, ಅದರ ಕೊನೆ ಅನ್ನೋದು ಯಾವಾಗ ಆಗುತ್ತೆ ಅನ್ನೋದು ಒಂದು ಕುಂಡಲಿ ಆಧಾರದ ಮೇಲೆ ಇವರು ಬರೆದು ತೋರಿಸಿದ್ದಾರೆ. ಆದರೆ ಏನಂದರೆ ಇದರಲ್ಲಿ ರಿವರ್ಸ್ ಆರ್ಡ್ರಲ್ಲಿ ಹೋಗುತ್ತೆ. ನಾವು ಜಾತಕನ ನೋಡುವಾಗ ಯಾವಾಗಲೂ ಇದೇ ರೀತಿ ರೈಟ್ ಸೈಡ್ ಹೋಗ್ತೀವಿ. ಬಟ್ ಆದರೆ ಇಲ್ಲೇನಾಗುತ್ತೆ, ಈ ಯುಗಗಳು ರಿವರ್ಸ್ ಆರ್ಡ್ರಲ್ಲಿ ಓಡ್ತಾ ಇದೆ. ಇಲ್ಲಿ ನೋಡ್ಬೋದು ಡೈರೆಕ್ಷನ್ ಅವರು ರಿವರ್ಸ್ ಆರ್ಡ್ರಲ್ಲಿ ತೋರಿಸಿದ್ದಾರೆ. ನಾನು ನಿಮಗೆ ಇದರಲ್ಲಿ ತಿಳಿಸಿದ್ದು ಅದನ್ನೇ. ಅವತಾರಗಳಲ್ಲಿ ಇದು ರಿವರ್ಸ್ ಆರ್ಡ್ರಲ್ಲೇ ಹೋಗಿದೆ. ಅವತಾರಗಳು ಕೂಡ ನಾವು ನೋಡ್ಬೋದು. ಮತ್ಸ್ಯಾವತಾರ ಆದ ಮೇಲೆ ಕೂರ್ಮಾವತಾರ, ವಾರಾಹ ಅವತಾರ, ನರಸಿಂಹಾವತಾರ, ವಾಮನ, ಪರಶುರಾಮ. ನೆಕ್ಸ್ಟ್ ಮತ್ತೆ ರಾಮನ ಅವತಾರ, ಕೃಷ್ಣನ ಅವತಾರ, ಇಲ್ಲಿ ಬುದ್ಧನ ಅವತಾರ, ಕಲ್ಕಿ ಅವತಾರ. ರಿವರ್ಸ್ ಆರ್ಡ್ರಲ್ಲೇ ಹೋಗಿದೆ. ಅದೇ ರೀತಿ ಇದರಲ್ಲೂ ಕೂಡ ಅವರು ತಿಳಿಸಿರೋದು ಡೈರೆಕ್ಷನ್ ತೋರಿಸಿ ತಿಳಿಸಿದ್ದಾರೆ. ಈ ರೀತಿ ಹೋಗಿ ಇಲ್ಲಿಗೆ ಎಂಡ್ ಆಗುತ್ತೆ. 6 ಡಿಗ್ರಿನಲ್ಲಿ
ಕಲ್ಕಿ ಅವತಾರ ಅನ್ನೋದು ಆಗೋಗುತ್ತೆ. ಅದಾದ ಮೇಲೆ ಕೊನೆ ಅನ್ನೋದು ಮತ್ತೆ ಈ ಪಾಯಿಂಟ್ ಮೀನರಾಶಿ 336 ಡಿಗ್ರಿಗೆ ಬಂದಾಗ ಎಂಡಿಂಗ್ ಅನ್ನೋದು ಆಗುತ್ತೆ ಅಂತ ಇದರಲ್ಲಿ ನಮಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಇದರಲ್ಲೂ ನೀವು ಇದನ್ನ ನೋಡಿ ತಿಳ್ಕೊಬಹುದು. 3209 BC ಇಲ್ಲಿ ಕೃಷ್ಣನ ಅವತಾರ ಅನ್ನೋದು ಆಗಿತ್ತು. ಅಲ್ಲಿಂದ ಕೃಷ್ಣ ಬದುಕಿದ್ದು ಅವರ ಮರಣ ಹೊಂದಿದ ಮೇಲೆ ಆ ಯುಗ ಎಂಡ್ ಆಗಿದ್ದು 108 ವರ್ಷ. ಅದಾದ್ಮೇಲೆ 3101, 102 ಹೆಚ್ಚು ಕಡಿಮೆ ಇರ್ಬೋದು, 1-2-3 ವರ್ಷ ವೇರಿಯೇಷನ್ ಇದ್ದೇ ಇರುತ್ತೆ. ನಾನು ಅದೇ ಹೇಳಿದೆ. ಅವರು ಬರೆದಿದ್ದಾರೆ ಗ್ರಹಗಳಲ್ಲಿ ವೇರಿಯೇಷನ್ ಆಗುತ್ತೆ, ಗ್ಯಾಲಕ್ಟಿಕಲ್ ಪೋಲಲ್ಲಿ ವೇರಿಯೇಷನ್ ಆಗುತ್ತೆ. 1ನೇ ಪಾದ ಯಾವುದು, 2ನೇ ಪಾದ ಯಾವುದು, 3ನೇ ಪಾದ ಯಾವುದು, 4ನೇ ಪಾದ ಅಂತ್ಯ ಸಂಧಿ. ಈ ಪಾದಗಳ ಆಧಾರದ ಮೇಲೆ ಕಲ್ಕಿ ಅವತಾರ ಅನ್ನೋದಕ್ಕೆ ಒಂದು ಇಂಪಾರ್ಟೆಂಟ್ ಕೊಟ್ಟು ತೋರಿಸಿದ್ದಾರೆ. 1975 ಆನಂದ ರಾಕ್ಷಸ ಸಂವತ್ಸರ ಆಗು ಬಂದಿತ್ತು. 1975 ಪ್ಲಸ್ 1976 ಅಲ್ಲಿ ಈ ಟೈಮ್ನಲ್ಲಿ ಕಲ್ಕಿ ಅವತಾರ ಆಗಿರುತ್ತೆ. 6 ಡಿಗ್ರಿ ಅದು ಅನ್ನೋದು ಇತ್ತು ಗ್ಯಾಲಕ್ಟಿಕಲ್ ಪೋಲು. ಈ ಕಲ್ಕಿ ಅವತಾರ ಆದ ಮೇಲೆ ಮತ್ತೆ 2407 ADಗೆ ಇಲ್ಲಿ ಮತ್ತೆ ಹೊಸ ಯುಗ ರನ್ ಆಗ್ತಾನೆ ಇರುತ್ತೆ. ಅವತಾರಗಳು ಮತ್ತೆ ಶುರು ಆಗ್ತಾ ಹೋಗಬಹುದು. ಒಂದು ಲೆಕ್ಕಾಚಾರದಲ್ಲಿ ಮಹರ್ಷಿಗಳು ಬರೆದಿದ್ದಾರೆ. ಇದ್ರ ಬಗ್ಗೆನೂ ನೀವು ಅಧ್ಯಯನ ಮಾಡಿ ತಿಳ್ಕೊಳ್ಳಿ. ಇನ್ನು ಎಷ್ಟೋ ಜನ ಇದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾನು ಕೂಡ ಕೆಲವಷ್ಟು ಜನಕ್ಕೆ ಇದ್ರ ಕಾಪಿಗಳನ್ನ ಕಳಿಸಿದ್ದೀನಿ. ತಿಳ್ಕೊಳ್ಳಿ, ನಮಗೂ ತಿಳಿಸ್ಕೊಡಿ ಅಂತ. ಇದರಲ್ಲಿ ತುಂಬಾನೇ ಕ್ಯಾಲ್ಕುಲೇಷನ್ ಇದೆ. ಆದಿ ಸಂಧಿ ಯಾವಾಗ, ಅಂತ್ಯ ಸಂಧಿ ಕಾಲ ಯಾವಾಗ, ಕಲಿಯುಗ ಅನ್ನೋ ಮೀನ್ ಪೀಕ್ ಟೈಮ್ ಯಾವಾಗಿತ್ತು, ಅದರಲ್ಲಿ ವಿಕೃತಿ ನಾಮ ಸಂವತ್ಸರ, ಈ ಸಂವತ್ಸರ, ಪ್ರಭವ ನಾಮ ಸಂವತ್ಸರ, ಈ ರೀತಿ ಒಂದೊಂದನ್ನೇ ಮೆನ್ಷನ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಆನಂದ ಸಂವತ್ಸರ ಕೊನೆಗೆ ಯಾವಾಗ ಎಂಡ್ ಆಗುತ್ತೆ ಅನ್ನೋದನ್ನು ತೋರಿಸ್ತಾ ಹೋಗ್ತಾರೆ. ಈ ಇಯರ್ಗಳನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ಫೈನಲ್ ಒಂದು ಡೇಟ್ ಅನ್ನೋ ಸಿಗುತ್ತೆ. ಬಟ್ ಆದರೆ ನಮಗೆ ಗೊತ್ತಾಗೋದೇನು ಅಂದರೆ 2044 ಪ್ರಭವ ಸಂವತ್ಸರ ಬರೋದ್ರೊಳಗೆ ಎಷ್ಟೋ ಅವಘಡಗಳು ಆಗೋಗುತ್ತೆ. ಒಂದು ಲೆಕ್ಕಾಚಾರದಲ್ಲಿ ಗೊತ್ತಾಯಿತು. ಇನ್ನು ಎಷ್ಟೋ ವಿಷಯಗಳು ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ. ಅದಕ್ಕೋಸ್ಕರನೇ ಶರಣರು ತಿಳಿಸಿರುವಂಥ ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ. ಇನ್ನು ಬೇರೆ ಬೇರೆ ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ. ಈ ಬುಕ್ಕಲ್ಲಿ ಇದ್ದಂಥ ವಿಷಯಗಳನ್ನ ತಿಳಿಸಿದ್ದೀನಿ ಆಲ್ರೆಡಿ ನಿಮಗೆ. ಆ ಕ್ಯಾಲ್ಕುಲೇಷನ್ ಇನ್ನೂ ಜಾಸ್ತಿ ಇದೆ. ನೀವು ಅರ್ಥ ಮಾಡ್ಕೊಳ್ಳೋರಿದ್ರೆ ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ಇನ್ನು ನಮಗೆ ಮೇಲ್ ID ಮೂಲಕ ತಿಳಿಸುವಂಥ ಕೆಲಸ ಮಾಡಿ. ಇನ್ನೂ ಒಂದು 4 ಜನಕ್ಕೆ ಇದರಿಂದ ಅಧ್ಯಯನಕ್ಕೆ ಅನುಕೂಲ ಆಗ್ಬೋದು. ಇನ್ನು ಆಲ್ರೆಡಿ ನಮಗೆ ಸಲೈ ಸೋಮಶೇಖರ್ ಸರ್ ಅವರು ಕೆಲವಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ. ಅದ್ರ ಬಗ್ಗೆ ಕೂಡ ಅಧ್ಯಯನ ಮಾಡಬೇಕಾಗತ್ತೆ. ಇನ್ನೊಂದು ಮಾತು, ಎಷ್ಟೋ ಜನಕ್ಕೆ ಅಧ್ಯಯನ ಮಾಡಬೇಕಾದವರಿಗೆ ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ವೀರಭೋಗ ವಸಂತರಾಯರು ಹುಟ್ಟಿ ಬರೋ ಟೈಮ್ನಲ್ಲಿ ಅವರು ಬರೆದಿದ್ದಂಥ ಕಾಲಜ್ಞಾನದ ಗ್ರಂಥಗಳನ್ನ ಒಂದು ಹುಣಸೆ ಮರದ ಕೆಳಗೆ ಇಟ್ಟಿದ್ರು. ಆ ಹುಣಸೆ ಮರ ಬಿದ್ದ ಟೈಮ್ನಲ್ಲಿ ಅಲ್ಲಿ ಮತ್ತೆ ಇನ್ನೊಂದು ಮರನ ನೆಟ್ಟಿದ್ದಾರೆ. ಅದು ಯಾವ ವರ್ಷ ಅನ್ನೋ ಒಂದು ಲೆಕ್ಕಾಚಾರಗಳನ್ನು ಹಾಕಬೇಕಾಗತ್ತೆ. ವೀರಭೋಗ ವಸಂತರಾಯರು ಆ ಟೈಮ್ಗೆ ಬರ್ತೀವಿ ಅಂತ ಹೇಳಿದ್ರು. ಆ ಟೈಮ್ಗೆ ಅವರು ಬಂದಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರಗಳು ಹೇಳ್ತಾ ಇದೆ ಈಗ ಡೇಟಾಗಳು. ಆದರೂ ಕೂಡ ಕೆಲವಷ್ಟು ಕ್ವಶನ್ ಮಾರ್ಕು ಕೆಲವಷ್ಟು ಜನರು ಮನಸ್ಸಲ್ಲಿ ಹಾಗೆ ಉಳ್ಕೊಂಡ್ಬಿಡುತ್ತೆ. ಅಂಥ ಕ್ವಶನ್ಗೆ ಉತ್ತರ ಹುಡ್ಕೋ ಕೆಲಸ ನಾವು ಮಾಡ್ತಾ ಇರ್ತೀವಿ. ಉತ್ತರ ಸಿಗ್ಬೋದು, ಸಿಗದೇನೆ ಇರ್ಬೋದು. ಆದರೆ ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ. ನಿಮ್ಗೆ ಯಾವುದಾದ್ರೂ ಈ ಥರ ಉತ್ತರಗಳು ಸಿಕ್ಕಿದ್ರೆ ನಮಗೂ ತಿಳಿಸೋಂಥ ಕೆಲಸ ಮಾಡಿ. ಅದನ್ನು ನಾವು 4 ಜನಕ್ಕೆ ತಿಳಿಸಿ ಅದರಲ್ಲಿರುವಂಥ ವಿಷಯಗಳನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ಕೊನೆಗೆ ನಮಗೆ ಯಾವ ದಾರಿ ಒಳ್ಳೆಯದು, ಯಾವ ರೂಟಲ್ಲಿ ನಾವು ಹೋಗಬೇಕು, ಯಾರನ್ನ ಫಾಲೋ ಮಾಡಬೇಕು, ಯಾವ ವರ್ಷ ನಮ್ಗೆ ಇಂಥದ್ದೆಲ್ಲ ನಡೀತಾ ಹೋಗುತ್ತೆ ಅನ್ನೋ ವಿಷಯಗಳ ಬಗ್ಗೆ ತಿಳಿತಾ ಹೋಗುತ್ತೆ. ಅದರಲ್ಲೂ ನಾನು ರೀಸೆಂಟಾಗಿ ಪ್ರೋಗ್ರಾಮ್ಗಳಲ್ಲಿ ತಿಳಿಸಿದ್ದೀವಿ ಯಾವಾಗ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ಅಧ್ಯಯನ ನೀವು ಮಾಡ್ತಾ ಇರಿ, ನಮಗೂ ತಿಳಿಸ್ಕೊಡ್ತಾ ಇರಿ. ಇನ್ನು ಜಾಸ್ತಿ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.